ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ತೆಂಗಿನಕಾಯಿ ಹಾಕದೆ ಮಾಡಿದಂತ ಯಾರಾದರೂ ಹೇಳ್ಬೋದಾ? ಅಷ್ಟು ಚಂದ ಬಂದಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮಟನ್ ಗ್ರೇವಿ. ನೀವು ಕೂಡ ಇದನ್ನು ಟ್ರೈ ಮಾಡಲೇಬೇಕು. ಬನ್ನಿ ಮೊದಲಿಗೆ ರೆಸಿಪಿ ನೋಡ್ಕೊಂಡು ಬರೋಣ. ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ಮಟನ್ ಇದ್ದು ರೆಸಿಪಿ ಅಂತ, ನಾನು ಫಸ್ಟ್ ಟೈಮ್ ಮಟನ್ ಇದ್ದು ರೆಸಿಪಿ ನನ್ನ ಚಾನಲ್ ಅಲ್ಲಿ ಹಾಕ್ತಿರೋದು. ಸೊ ನಾನಿಲ್ಲಿ 1 kg ಮಟನ್ ತಗೊಂಡ್ಬಂದಿದ್ದೇನೆ. ಚಂದ ಮಟನ್, ಬನ್ನೂರಲ್ಲ, ನಾರ್ಮಲ್ ಮಟನ್ ತಗೊಂಡ್ಬಂದದ್ದು. ಒಳ್ಳೆ ಪೀಸ್ ಇವತ್ತು ಸದ್ಯಕ್ಕೆ ಕೊಟ್ಟಿದ್ದಾರೆ, ಬಾರಿ ಒಳ್ಳೇದುಂಟು, ನೋಡ್ಲಿಕ್ಕೆ ಒಳ್ಳೇದುಂಟು. ನೋಡುವ, ಇವತ್ತು ಒಂದು ಒಳ್ಳೆ ಮಟನ್ ಗಸಿ ಮಾಡೋಣ ಅಂತ ಇದ್ದೇನೆ. ಮಂಗಳೂರು ಶೈಲಿಯಲ್ಲಿ ಮಟನ್ ಗಸಿ ಈ ಇಡ್ಲಿ ದೋಸೆ ಜೊತೆ ಎಲ್ಲ ತಿನ್ಲಿಕ್ಕೆ ಸೂಪರ್ ಆಗಿ ಬರುತ್ತೆ. ಅಥವಾ ನಾವು ಏನು ಫಂಕ್ಷನ್ ಅಲ್ಲೆಲ್ಲ ಹಾಕಿದಾಗ ಸೆಮೈಗೆ ಕೂಡ ಕಂಬೈನ್ ಮಾಡಿ ಹಾಕ್ತಾರೆ ಮಟನ್ ಗಸಿ, ಸೂಪರ್ ಆಗಿ ಬರುತ್ತೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಈ ರೆಸಿಪಿಯಲ್ಲಿ ಸ್ಪೆಷಲ್ ಏನಂದ್ರೆ ತೆಂಗಿನಕಾಯಿ ಹಾಕಲ್ಲ, ನಾವು ಖಾಲಿ ಮಸಾಲದಲ್ಲಿ ಗ್ರೇವಿ ಮಾಡೋದು. ಅದನ್ನೀಗ ಮಾಡ್ಕೊಂಡು ಬರೋಣ. ನಾನು ನಿಮ್ಗೆ ಹೇಳಿಕೊಡ್ತೇನೆ ಹೇಗೆ ಮಾಡೋದಂತ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಮೊದಲಿಗೆ ಇಲ್ಲಿ ಮಟನ್ ಗ್ರೇವಿ ಮಾಡಲಿಕ್ಕೆ ಮಸಾಲ ಹುರ್ಕೊಳ್ಳೋಣ. ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಡೀ ಗರಂ ಮಸಾಲೆ, ಕರಿಬೇವು, ಒಂದು 12ರಿಂದ 13 ಎಸಳು ಬೆಳ್ಳುಳ್ಳಿ, ಒಂದು 2 ಇಂಚ್ ತುಂಡು ಶುಂಠಿ ಇವನ್ ಹಾಕೊಂಡು ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ದೊಡ್ಡ ಸೈಜ್ 3 ಈರುಳ್ಳಿ ಅಂತ ತಗೊಂಡಿದ್ದೇನೆ. ನಾನು 1 kg ಮಟನ್ಗೆ ಹೇಳ್ತಿರೋದು. ದೊಡ್ಡ ಸೈಜ್ ಈರುಳ್ಳಿಯಲ್ಲೇ ಮಸಾಲ ಆಗೋದು, ಅದಕ್ಕೋಸ್ಕರ ಈರುಳ್ಳಿಯನ್ನು ಜಾಸ್ತಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿದ ನಂತರ ಚಂದ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಷ್ಟು ತನಕ ಫ್ರೈ ಆಗಬೇಕಂದ್ರೆ ಅದರ ಕಲರ್ ಚೇಂಜ್ ಆಗಬೇಕು, ಅಂದರೆ ಎಣ್ಣೆಯಲ್ಲೇ ಕುಕ್ ಆಗಬೇಕು. ಆ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು. ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು 15ರಿಂದ 18 ಬ್ಯಾಡಗಿ ಚಿಲ್ಲಿಯನ್ನು ಹಾಕೊಳ್ಳೋಣ. ಕೆಲವು ಸಣ್ಣ ದೊಡ್ಡದೆಲ್ಲ ಇತ್ತು, ಹಾಗಾಗಿ ನಾನು 18ರಿಂದ ಒಂದು 20ವರೆಗೆ ಹಾಕೊಂಡಿರ್ಬೋದು. ಅದರಲ್ಲಿ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಉಬ್ಬಿ ಬರುವ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಪುನಃ ಅದಕ್ಕೆ 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಂಡು ಒಂದು 6 ಟೇಬಲ್ ಸ್ಪೂನ್ ಕೊತ್ತಂಬರಿ, 1.5 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 15ರಿಂದ 20 ಕಾಳು ಕರಿಮೆಣಸು, ಒಂದು 20 ಕಾಳು ಮೆಂತೆ, ಇಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ಪುನಃ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟೇ ಮಸಾಲಕ್ಕೆ ಬೇಕಿರೋದು, ಮತ್ತೇನು ಹಾಕ್ಲಿಕ್ಕಿಲ್ಲ, ತೆಂಗಿನಕಾಯಿ ಏನೂ ಹಾಕ್ಲಿಕ್ಕಿಲ್ಲ. ಇದನ್ನು ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಬಂದರೆ ನಮ್ಮದು ಮಟನ್ ಮಸಾಲಕ್ಕೆ ಗ್ರೇವಿ ರೆಡಿ ಆಗುತ್ತೆ. ಇವಾಗ ಮಟನ್ ಗ್ರೇವಿ ಮಾಡಲಿಕ್ಕೆ ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಇದರ ಜೊತೆನೇ 1 ಟೇಬಲ್ ಸ್ಪೂನ್ ತುಪ್ಪ. ಎಣ್ಣೆ ಬಿಸಿಯಾದ ನಂತರ ಇಡೀ ಗರಂ ಮಸಾಲೆ, 2 ತುಂಡು ಚಕ್ಕೆ, 2 ತುಂಡು ಏಲಕ್ಕಿ, 1 ಸ್ಟಾರ್, 2 ಏಲಕ್ಕಿ, 2 ಲವಂಗ, 2 ಬೇ ಲೀವ್ಸ್, ಮತ್ತು ಸ್ವಲ್ಪ ಕರಿಬೇವು, ಮತ್ತು ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಫೈನ್ಲಿ ಚಾಪಡ್, ಒಂದು 5 ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೇನೆ. ನಿಮಗೆ ಖಾರ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಇದರ ಜೊತೆನೆ 1 ಇಂಚ್ ತುಂಡು ಶುಂಠಿಯನ್ನು ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕೊಂಡು ಇನ್ನೊಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿಯನ್ನು ಒಗ್ಗರಣೆಗೆ ಹಾಕೊಳ್ಳೋಣ, ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ನಾನು 2 ದೊಡ್ಡ ಈರುಳ್ಳಿಯನ್ನು ಸಣ್ಣನೇ ಚಾಪ್ ಮಾಡ್ಕೊಂಡಿದ್ದೇನೆ. ಫೈನ್ಲಿ ಚಾಪಡ್ ಹೇಳ್ತಾರಲ್ಲ, ಆ ರೀತಿ ಚಾಪ್ ಮಾಡ್ಕೊಂಡಿದ್ದೇನೆ. ಇದನ್ನು ಕುಕ್ಕರ್ಗೆ ಹಾಕೊಳ್ಳೋಣ. ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕೊಳ್ಬೋದು, ಬಟ್ ಫೈನ್ ಚಾಪ್ ಮಾಡಿದರೆ ಟೇಸ್ಟ್ ತುಂಬ ಚೆಂದ ಬರುತ್ತೆ, ಅದಕ್ಕೋಸ್ಕರ ಫೈನ್ಲಿ ಚಾಪ್ ಮಾಡ್ಕೊಳ್ಳಿ. ಈ ರೀತಿ ಹಾಕೊಂಡು ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಒಂದ್ಸಲ ಸಾಫ್ಟ್ ಆದ ನಂತರ ಇದಕ್ಕೆ ನಾವು ಒಂದು 2 ಟೊಮೆಟೊವನ್ನು ಹಾಕೊಂಡಿದ್ದೇನೆ, ಸಣ್ಣ ಸೈಜ್ ಟೊಮೆಟೊ ಕೂಡ, ಅದನ್ನು ಕೂಡ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಟೊಮೆಟೊವನ್ನು ಹಾಕೊಂಡು ಕೂಡ ಒಗ್ಗರಣೆಯಲ್ಲಿ ಕರೆಕ್ಟಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಅದರ ಹಸಿ ವಾಸನೆ ಏನಾದರೂ ಇದ್ದರೆ ಹೋಗಲಿ, ಅಷ್ಟು ತನಕ ನಾವು ಅದನ್ನು ಸಾಫ್ಟ್ ಆಗುವ ತನಕ ಕುಕ್ ಮಾಡ್ಕೊಳ್ಬೇಕು. ಇವಾಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ರುಬ್ಬುವಾಗ ಕೂಡ ಜಿಂಜರ್ ಮತ್ತು ಗಾರ್ಲಿಕ್ ಕರೆಕ್ಟಾಗಿ ಹಾಕಿರ್ತೇವೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಕರೆಕ್ಟಾಗಿ ಕುಕ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಎಲ್ಲ ಕರೆಕ್ಟಾಗಿ ಕುಕ್ ಆದ ನಂತರ ನಾನಿಲ್ಲಿ ಮಟನ್ ಹಾಕ್ತಿದ್ದೇನೆ. 1 kg ಮಟನ್ ತಗೊಂಡಿದ್ದೇನೆ. ಬನ್ನೂರಲ್ಲ, ನಾರ್ಮಲ್ ಮಟನ್ ಬರುತ್ತಲ್ಲ ಅದನ್ನು ತಗೊಳ್ಳೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಮತ್ತು 2 ನಿಂಬೆಯ ರಸ ಹಾಕೊಳ್ತಿದ್ದೀನಿ. ಹುಳಿ ಹಾಕಿಲ್ಲ, ನೀವು ಹುಣಸೆಹಣ್ಣಿ ನೀರು ಕೂಡ ಹಾಕೊಳ್ಬೋದು. ನಿಂಬೆ ಹಾಕಿದರೆ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ, ಅದಕ್ಕೋಸ್ಕರ ನಿಂಬೆ ರಸನೇ ಹಾಕೊಳ್ಳಿ. 2 ನಿಂಬೆಯ ರಸ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಎಲ್ಲ ಕರೆಕ್ಟ್ ಎಲ್ಲ ಕಡೆ ಹೋಗೋ ರೀತಿಯಲ್ಲಿ ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆಂದ ಒಗ್ಗರಣೆ ಜೊತೆ ಮಟನನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ನೀರು ಹಾಕದೆ ಕುಕ್ಕರಿದ್ದು ಲಿಡ್ ಮುಚ್ಚಿ 1 ವಿಸಿಲ್ ತೆಗೆದಿದ್ದೆ. ನಂದು ಇಲ್ಲಿ ಕುಕ್ಕರಿದ್ದು ದೊಡ್ಡ ವಿಸಿಲ್, ಹಾಗಾಗಿ 1 ವಿಸಿಲಲ್ಲಿ ಕರೆಕ್ಟಾಗಿ ಕುಕ್ ಆಗುತ್ತೆ, ಅದಕ್ಕೋಸ್ಕರ ನಾನು 1 ವಿಸಿಲ್ ತೆಗೆದಿದ್ದೀನಿ. ಸಣ್ಣ ವಿಸಿಲ್ ಆದರೆ ಒಂದು 3ರಿಂದ 4 ವಿಸಿಲ್ ತೆಗಿಬೇಕಾಗುತ್ತೆ.
ಈ ರೀತಿ ಒಂದು ವಿಸಿಲ್ ಆಗಿದೆ. ಇವಾಗ ಕುಕ್ಕರ್ ಇದು ಬಾಯಿ ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚಂದ ನೀರು ಬಿಟ್ಟಿದೆ ನೋಡಿ, ಎಲ್ಲ ಕರೆಕ್ಟಾಗಿ ಕುಕ್ ಆಗಿದೆ. ಒಂದೇ ವಿಸಿಲ್ ತೆಗೆದದ್ದು ನಾನು. ಈ ರೀತಿ ಒಂದು ವಿಸಿಲ್ ತೆಗೆದ ನಂತರ ಈ ರೀತಿ ಆಗಿದೆ, ನೀರೆಲ್ಲ ಕರೆಕ್ಟಾಗಿ ಬಿಟ್ಟಿದೆ. ಇವಾಗ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವ ಮಸಾಲ ಪೇಸ್ಟ್ ಏನಿದೆ ಅದನ್ನು ಹಾಕೊಳ್ಳೋಣ. ನೋಡಿ ಮಸಾಲ ಪೇಸ್ಟ್ ನೋಡುವಾಗ ಯಾರಾದರೂ ಹೇಳ್ಬೋದಾ ತೆಂಗಿನಕಾಯಿ ಹಾಕಿಲ್ಲ ಅಂತ, ಅಷ್ಟು ಚಂದ ಬರುತ್ತೆ. ತೆಂಗಿನಕಾಯಿ ಹಾಕಿದ ರೀತಿಯಲ್ಲಿ ದಪ್ಪ ಬರುತ್ತೆ. ಈ ರೀತಿ ಮಸಾಲೆ ಹಾಕಿದ ನಂತರ ನೀರು ಹಾಕದೆ ಹೈ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಮಟನ್ ಇದು ನೀರು ಇರ್ತದಲ್ಲ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಈಗ ಗ್ರೇವಿಯಲ್ಲಿ ಕೂಡ ಒಂದು ಅರ್ಧ ಗಂಟೆ ಕುಕ್ ಆಗಬೇಕು. ಆವಾಗ ಮಾತ್ರ ಆ ಮಟನ್ ಇದು ಏನು ಫ್ಲೇವರ್ ಎಲ್ಲ ಗ್ರೇವಿಗೆ ಬಂದು ಚಂದ ಅಂದರೆ ಸೂಪರ್ ಆಗುತ್ತೆ. ಇವಾಗ ನೀರು ಹಾಕೊಳ್ಳೋಣ. ನೀರು ತುಂಬ ತೆಳು ಮಾಡ್ಕೊಳ್ಬೇಕಂದ್ರೆ ತುಂಬ ಅಲ್ಲ, ಒಂದು ಮೀಡಿಯಮ್ ತೆಳು ಮಾಡ್ಕೊಂಡು ಅದನ್ನು ದಪ್ಪ ಆಗುವ ವರೆಗೆ ನಾವು ಕುಕ್ ಮಾಡ್ಕೊಳ್ಬೇಕು. ಅಂದರೆ ಈಗ ಒಂದು ಮುಕ್ಕಾಲು, ಈಗ ಪಾತ್ರೆಯಲ್ಲಿ ನೋಡಿದರೆ ಮುಕ್ಕಾಲವರೆಗೆ ಇದೆಯಲ್ಲ ಅದು ಒಂದು 30% ಅಷ್ಟಾದರೂ ರೆಡ್ಯೂಸ್ ಆಗಬೇಕು, ಅಷ್ಟರ ತನಕ ಕುಕ್ ಮಾಡ್ಕೊಳ್ಬೇಕು. ಇಲ್ಲಿ ನೀರೆಲ್ಲ ಹಾಕೊಂಡ ನಂತರ ಈ ಇಡೀ ಗರಂ ಮಸಾಲೆ ಏನಿದೆ, ಬೇ ಲೀವ್ಸ್ ಎಲ್ಲ ಏನಾದರೂ ಇದ್ದರೆ ಅದನ್ನು ತೆಗೆದುಕೊಳ್ಬೋದು. ನಾನಿಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ, ನೀವು ಬೇಕಾದರೆ ತೆಗೆದುಕೊಳ್ಬೋದು, ಇಲ್ಲಾದರೆ ಹಾಗೆ ಕೂಡ ಇಟ್ಕೊಳ್ಬೋದು. ಇಲ್ಲಿ ಪುನಃ ನೀರು ಹಾಕೊಂಡೆ. ನೋಡಿ ಇಷ್ಟ ಆಗಿದೆ ಈಗ ಗ್ರೇವಿ. ಈ ರೀತಿ ನೀರು ಹಾಕೊಂಡ ನಂತರ ಚೆಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಉಪ್ಪು ನೋಡಿಕೊಂಡು, ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪು ಹಾಕೊಳ್ಳಿ. ಇಷ್ಟು ತಿಳಿದಿದ್ದದ್ದು. ಈಗ ಲಿಡ್ ಮುಚ್ಚಿ, ಅಂದರೆ ಫುಲ್ ಟೈಟ್ ಅಲ್ಲ, ಈಗ ಮೇಲಿಂದ ಹಾಗೆ ಇಟ್ಟು ಹೀಗೆ ಒಂದು ಅರ್ಧ ಗಂಟೆ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಆವಾಗ ತಳಕ್ಕೆ ಸ್ಪೂನ್ ಹಾಕ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಈ ರೀತಿ ಚೆಂದ ಕುಕ್ ಆಗಲಿಕ್ಕೆ ಬಿಡಬೇಕು, ಮೀಡಿಯಂ ಫ್ಲೇಮ್ ಇಟ್ಕೊಳ್ಬೇಕು. ಕುಕ್ಕರ್ ಇದು ಬಾಯನ್ನು ಈ ರೀತಿ ಮುಚ್ಕೊಳ್ಬೇಕು, ಅಂದರೆ ಫುಲ್ ಟೈಟ್ ಅಲ್ಲ, ಮೇಲೆ ಇಟ್ಟು ಬಿಡಬೇಕು. ಈ ರೀತಿ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು, ಅಷ್ಟರ ತನಕ ನಾವು ಕುಕ್ ಮಾಡ್ಕೊಳ್ಬೇಕು. ಗ್ರೇವಿ ಕುಕ್ ಆಗಿದೆ ಅಂದರೆ ಗೊತ್ತಾಗುತ್ತೆ, ಅದರ ಮೇಲಿಂದ ಎಣ್ಣೆ ಎಲ್ಲ ಬಿಟ್ಟಾಗ ಗೊತ್ತಾಗುತ್ತೆ ಕುಕ್ ಆಗಿದೆ ಅಂತ. ಮತ್ತು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಈಗ ನೋಡಿ ಮಟನ್ ಗ್ರೇವಿ ಸ್ವಲ್ಪ ರೆಡ್ಯೂಸ್ ಆಗಿದೆ, ಒಂದು 30% ಅಷ್ಟು ರೆಡ್ಯೂಸ್ ಆಗಬೇಕು, ಆವಾಗ ತುಂಬ ದಪ್ಪ ಬರ್ತದೆ. ಮತ್ತು ಮಟನ್ ಇದು ಫ್ಲೇವರ್ಸ್ ಎಲ್ಲ ಆ ಗ್ರೇವಿಗೆ ಇಳಿದುಕೊಂಡು ಆಹಾ ಏನು ರುಚಿ ಗೊತ್ತಾ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ನೀವು ಕೂಡ ಟ್ರೈ ಮಾಡಲೇಬೇಕು. ಈಗ ಮಾರಿ ಹಬ್ಬ, ಇದು ನಾನಿವತ್ತು ಮಾರಿ ಹಬ್ಬಕ್ಕೆ ಮಾಡ್ತಿದ್ದೆ. ನಾನು ಮಾರಿ ಹಬ್ಬ ಏನಾದರೂ ಸ್ಪೆಷಲ್ ಇದ್ದಾಗೆಲ್ಲ ಮೂಡೆ ಜೊತೆ ಇಡ್ಲಿ ಜೊತೆ ಎಲ್ಲ ಕಂಬೈನ್ ಮಾಡ್ಕೊಂಡು ತಿನ್ಬೋದು. ಸೂಪರ್ ಅಂದರೆ ಸೂಪರ್ ಆಗಿ ಬರುತ್ತೆ. ಇವಾಗ ನಂದು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೂಡ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಕೊತ್ತಂಬರಿ ಸೊಪ್ಪಿದು ಕೂಡ ಸ್ವಲ್ಪ ಫ್ಲೇವರ್ಸ್ ಬರಲಿ ಅಂತ ಈ ರೀತಿ ಚೆಂದ ಮಿಕ್ಸ್ ಮಾಡ್ಕೊಂಡು. ಎಷ್ಟು ರೆಡ್ಯೂಸ್ ಆಗಿದೆ ನೋಡಿ ಗ್ರೇವಿ, ಆವಾಗ ಮುಕ್ಕಾಲು ಪೋರ್ಷನ್ ಅಷ್ಟು ಇತ್ತು, ಇವಾಗ ನೋಡಿ ಸ್ವಲ್ಪ ರೆಡ್ಯೂಸ್ ಆಗಿದೆ. ಈ ರೀತಿ ದಪ್ಪ ಬರಬೇಕು. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನಂದು ಮಟನ್ ಮಸಾಲ ರೆಡಿಯಾಗಿದೆ. ತುಳುವಲ್ಲಿ ಮಟನ್ ಗಸಿ ಅಂತ ಹೇಳ್ತೇವೆ ನಾವು, ಅಷ್ಟಂದ್ರೆ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಇವಾಗ ಒಂದು ಬೌಲ್ಗೆ, ಸರ್ವಿಂಗ್ ಬೌಲ್ಗೆ ಹಾಕ್ತಿದ್ದೆ ನಾನು, ಜಸ್ಟ್ ಫಾರ್ ಪ್ರೆಸೆಂಟೇಷನ್. ಈ ರೀತಿ ಹಾಕೊಂಡು ಮಟನ್ ಪೀಸಸನ್ನು ಸ್ವಲ್ಪ ಮೇಲ್ಗಡೆ ಇಟ್ಟರೆ ಆಹಾ ಏನು ರುಚಿ. ಹೀಗೆಲ್ಲ ರೆಸ್ಟೋರೆಂಟಲ್ಲಿ ಕೊಡುವಾಗ ಮಟನ್ ಪೀಸ್ ಮೇಲ್ಗಡೆಯಿಂದ ಇರುತ್ತೆ, ಅದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಅಥವಾ ಏನಾದರೂ ಬಟರ್ ಎಲ್ಲ ಹಾಕಿರ್ತಾರೆ. ನಾನಿಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನೋಡಿ ನಮ್ಮ ಮಟನ್ ಗಸಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ನೀವು ಟ್ರೈ ಮಾಡಲೇಬೇಕು. ದೋಸೆ ಇಡ್ಲಿ ಜೊತೆ ಎಲ್ಲ ಕಂಬೈನ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ತಿದ್ದೇನೆ. ನಮ್ಗೆ ಇವತ್ತು ಮಾರಿ ಹಬ್ಬಕ್ಕೆ ಇಡ್ಲಿ ಜೊತೆ ಸರ್ವ್ ಮಾಡ್ತಿದ್ದೇನೆ. ನೀವು ಕೂಡ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ. ನೋಡಿದ್ರಲ್ಲ, ತುಳುನಾಡು ಸ್ಪೆಷಲ್ ಮಟನ್ ಗಸಿ ಹೇಗೆ ಮಾಡೋದಂತ ಸೂಪರ್ ಆಗಿ ಬರುತ್ತೆ. ತೆಂಗಿನಕಾಯಿ ಹಾಕಿದ್ದೇವೆ ಅಂತ ಅನ್ಕೊಳ್ತಾರೆ ಯಾರಾದ್ರೂ ತಿಂದ್ರೆ, ಬಟ್ ತೆಂಗಿನಕಾಯಿ ಹಾಕಿಲ್ಲ ನಾವು ಇದು ಮಸಾಲ ಮಾಡುವಾಗ. ವಿತೌಟ್ ತೆಂಗಿನಕಾಯಿ ನಾವು ಇದು ಗ್ರೇವಿ ಮಾಡಿದ್ದು ಸೂಪರ್ ಆಗಿ ಬರುತ್ತೆ. ಈ ರೀತಿ ಇಡ್ಲಿ ಜೊತೆ ಅಂತೂ ನಂಚ್ಕೊಂಡು ತಿಂದ್ರೆ ಆಹಾ ಏನ್ ರುಚಿ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ. ಮತ್ತೆ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲಾ ವಿಡಿಯೋಗೂ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.